ದುಸ್ಥಿತಿ ಬಂತು ಆ ಪಕ್ಷಕ್ಕೆ ಅಂತ ನನಗೆ ಒಂದು ರೀತಿಯಲ್ಲಿ ಕನಿಕರ ಅನ್ನಿಸ್ತಾ ಇದೆ. ಅವರ ಸರ್ವೋಚ್ಚ ನಾಯಕರು ಅಂತ ಹೇಳುವಂಥ ಲಾಲ್ ಕೃಷ್ಣ ಅಡ್ವಾಣಿಯವರು ನಾನು ಭೋಪಾಲದಿಂದ ಸ್ಪರ್ಧೆ ಮಾಡ್ತೇನೆ, ದಯಮಾಡಿ ನನಗೆ ಗಾಂಧಿನಗರ ಕೊಡಬೇಡಿ ಅಂತ ಅವರು ಗೋಗರಿತಾ ಇದ್ದಾರೆ. ಪಕ್ಷ ಹೇಳ್ತದೆ ಇಲ್ಲ ಇಲ್ಲ ನೀವು ಗಾಂಧಿನಗರದಲ್ಲೇ ಸ್ಪರ್ಧೆ ಮಾಡಿ. ಯಾಕೆ ಅದ್ವಾನಿಯವರು ಕಳೆದ 3-4 ಅವಧಿಗೆ ಪ್ರತಿನಿಧಿಸ್ತಾ ಇರುವಂಥ ಗಾಂಧಿನಗರ ಬೇಡ ಅಂತ ಹೇಳ್ತಾ ಇದ್ದಾರೆ? ಅವರಿಗೆ ಹೆದರಿಕೆ ಏನು ಅಂದರೆ ಬಹುಶಃ ಮೋದಿಯವರು ಅವರನ್ನು ಸೋಲಿಸಲಿಕ್ಕೆ ಗಾಂಧಿನಗರದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಸುರಕ್ಷಿತ ಕ್ಷೇತ್ರ ಭೋಪಾಲ್ ಇರಲಿ ಅಂತ ಅಲ್ಲಿಗೆ ಓಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಆ ಪಕ್ಷದ ದುಸ್ಥಿತಿ. ರಾಷ್ಟ್ರೀಯ ಮಟ್ಟದ ನಾನು ಒಂದು ಕಡೆ ಹೇಳ್ತಾ ಇದ್ದೆ, ಈ ಸಾರಿ BJPಯನ್ನು ಸೋಲಿಸಬೇಕು ಅಂತಿದ್ರೆ ಬೇರೆ ಯಾರೂ ಅವಶ್ಯಕತೆ ಇಲ್ಲ, ಅವರೇ ಒಬ್ಬರನ್ನೊಬ್ಬರು ಸೋಲಿಸುವ ತೀರ್ಮಾನ ಮಾಡಿ ಕೂತಿದ್ದಾರೆ ಅಂತ. ಮೋದಿಯವರನ್ನು ಸೋಲಿಸಬೇಕು ಅಂತ ಅದ್ವಾನಿಯನ್ನು ಸೋಲಿಸಬೇಕು ಅಂತೇಳಿ ಮೋದಿ, ಇಲ್ಲಿ ರಾಜ್ಯದ ಮಟ್ಟಿಗೆ ಬಂದರೆ ಅನಂತಕುಮಾರರನ್ನು ಸೋಲಿಸಬೇಕು ಅಂತ ಯಡಿಯೂರಪ್ಪನನ್ನು ಸೋಲಿಸಬೇಕು ಅಂತ ಈಶ್ವರಪ್ಪ, ಶೋಭಾ ಕರಂದ್ಲಾಜೆಯನ್ನು ಸೋಲಿಸಬೇಕು ಅಂತ ಸುನಿಲ್ ಕುಮಾರ್, ಇನ್ನೂ ಪಟ್ಟಿ ಬೇಕಿದ್ರೆ ಉದ್ದ ಹೇಳ್ತೇನೆ ನಾನು. ನೀವು ನೋಡಿ ಚುನಾವಣೆ ಆದಮೇಲೆ ನಾನು ಹೇಳಿದ ಮಾತು ಎಷ್ಟು ಸತ್ಯ ಅಂತ ಹೇಳುವಂಥದ್ದನ್ನು ನೀವು ಕಾಣಬಹುದು. Right side, fine. Okay. Left side, okay. All the best. Seat in the house of the people.